ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಪಲ್ಲವಿ ಸೋಮಶೇಖರ್ ಅಂತ. ನಾನೊಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಮ್ಮೂರು ಬಂದು ಭದ್ರಾವತಿ. ನಾನು ಹೌಸ್ ವೈಫು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ನೋಡಿ ನಮಗೂ ಸಪೋರ್ಟ್ ಮಾಡಿ. ಇವತ್ತು ಶನಿವಾರ. ನಾವು ಪ್ರತಿ ಶನಿವಾರನೂ ನಮ್ಮದು ಮನೆ ದೇವರಾದ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ. ಈ ಸಲನೂ ಅಂದರೆ ಇವತ್ತು ಹೋಗಬೇಕು ಅಂದ್ಕೊಂಡಿರಲಿಲ್ಲ, ಬೈ ಚಾನ್ಸ್ ಆಗಿ ಹೊರಟ್ವಿ. ಬಟ್ ಅಲ್ಲಿ ಇವತ್ತು ಕಡೆ ಕಾರ್ತಿಕದ ದೀಪೋತ್ಸವ ಇತ್ತು, ನಮ್ಗದು ಗೊತ್ತೇ ಇರಲಿಲ್ಲ. ಹಾಗಾಗಿ ನಾವು ಹೋಗಿ ಅದಕ್ಕೆ ಜಾಯ್ನ್ ಆದ್ವಿ. ಇನ್ನೂ ಅವರು ದೀಪ ಹಚ್ಚಿರ್ಲಿಲ್ಲ, ರೆಡಿ ಮಾಡಿದರು. ಆಮೇಲೆ ನಾವು ಹೋಗಿ ಜಾಯ್ನ್ ಆಗಿ ಸ್ವಲ್ಪ ದೀಪ ನಾವು ಹಚ್ಚಿದ್ವಿ. ಬಟ್ ಆ ದೀಪ ಹಚ್ಚೋದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ರಶ್ ಇತ್ತು ದೇವಸ್ಥಾನ ತುಂಬ. ಹಾಗಾಗಿ ಫಸ್ಟಿಗೆ ಎಲ್ಲ ವೀಡಿಯೋ ಮಾಡ್ಕೊಂಡ್ವಿ. ಅದಾದಮೇಲೆ ನನ್ನ ಮಗ ದೀಪ ಹಚ್ಚೋದನ್ನೆಲ್ಲ ನೋಡಿ ತುಂಬ ಖುಷಿಯಾಗಿ ನಿಂತ್ಕೊಂಡು ನೋಡ್ತಾ ಇದ್ದ. ಅವನಿಗೇನೋ ಒಂಥರ ಎಲ್ಲ ಕಡೆ ಬೆಳಕು, ಫುಲ್ ದೀಪ ಉರಿತಾ ಇತ್ತಾ. ಅದನ್ನು ಇಟ್ಕೊಳಕ್ಕೆ ಹೋಗಿಲ್ಲ ಅವನು, ಯಾಕಂದರೆ ಒಂದು ಸತಿ ಸುಟ್ಕೊಂಡಿದ್ದಾನೆ ಕೈ, ಆ ಹೆದರಿಕೆ ಇದೆ ಅವನಿಗೆ. ಹಾಗಾಗಿ ಅಲ್ಲಿಂದ ಎಲ್ಲ ದೀಪದ್ದು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನಾವು ದೇವ್ರ ದರ್ಶನ ತೊಗೊಳ್ಳೋಣ ಅಂತ ಬಂದರೆ ಫುಲ್ಲು ರಶ್ಶು. ದೇವಸ್ಥಾನದ ಮುಂದೆ ಫುಲ್ ಜನ ಅಂದರೆ ಜನ. ಇನ್ನು ಒಳಗಡೆ ದೀಪ ಹಚ್ಚಿರೋದು ಹಂಗೆ ಉರಿತಾ ಇತ್ತು. ಹಾಗಾಗಿ ಜನನ ತುಂಬ ಬಿಡ್ತಾ ಇರಲಿಲ್ಲ. ನಾವು ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ತೊಗೋಬೇಕು ಅಂತ ಕಾಯ್ತಾ ಇದ್ವಿ. ಕಡೆಗೆ ನಮ್ಮದು ದರ್ಶನ ಟೈಮ್ ಬಂತು. ನಾವು ಒಳಗೆ ಎಂಟ್ರಿ ಕೊಟ್ವಿ. ಒಳಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲ ಬಣ್ಣ, ರಂಗೋಲಿ ಹಾಕಿ, ಬಣ್ಣ ಎಲ್ಲ ಹಾಕಿ, ತುಂಬ ಅದ್ರ ಮೇಲೆಲ್ಲ ದೀಪ ಹಚ್ಚಿ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ ಖುಷಿ ಆಗ್ತಾಯಿತ್ತು ತುಂಬ. ಹಾಗೆ ನೋಡ್ಕೊಂಡು ಅದನ್ನೆಲ್ಲ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಹಾಗೆ ದೇವ್ರದ್ದು ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು. ಹೂವೆಲ್ಲ ತುಂಬ ಚೆನ್ನಾಗಿ ಮುಡಿಸಿದ್ರು. ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ತಿಮ್ಮಪ್ಪನ ಅಲಂಕಾರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ. ನಾವು ದೇವ್ರನ್ನ ನೋಡ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಮಂಗಳಾರತಿ ತೊಗೊಂಡು ಹಾಗೆ ಹೊರಗಡೆ ಬರ್ತಾಯಿದ್ವಿ. ಆದ್ರೂ ಅಷ್ಟು ಜನ ಇದ್ರೂ ದೇವ್ರನ್ನ ನಿಂತ್ಕೊಂಡು ಕಾಯ್ದು ನಾವು ದೇವ್ರನ್ನ ನೋಡಿದ್ಮೇಲೆ ಅದ್ರ ಫೀಲೇ ಬೇರೆ. ಇಲ್ಲಿ ಕೃಷ್ಣನ ಒಂದು ವಿಗ್ರಹ ಇಟ್ಟು ಅದಕ್ಕೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಪ್ರತಿ ಸಲನೂ ಈ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಏನಾದರೂ ವೆರೈಟೀಸ್ ಆಗಿ ಮಾಡ್ತಾನೆ ಇರ್ತಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಹಾಗೆ ಹೊರಗಡೆ ಬಂದ್ವಿ. ಅಲ್ಲಿ ಪ್ರಸಾದಕ್ಕೋಸ್ಕರ ಕ್ಯೂ ನಿಂತಿದ್ರು. ಎಲ್ಲ ಪೇಪರ್ ಕೊಡ್ತಾಯಿದ್ರು ಪ್ರಸಾದಕ್ಕೆ. ನಾನು ನನ್ನ ಮಗನ ಎತ್ಕೊಂಡಿದ್ದೆ, ನಮ್ಮ ಮನೆ ಹಿಂದೆಯಿಂದ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ದೀಪಗಳು ಗಾಳಿ ಅಷ್ಟು ಅಂದರೆ ಸ್ವಲ್ಪ ವೆದರ್ ಕ್ಲೈಮೇಟ್ ಚೇಂಜ್ ಇದೆ, ಗಾಳಿ ಅಷ್ಟಿದ್ರೂ ತುಂಬ ಚೆನ್ನಾಗಿ ದೀಪಗಳು ಆರ್ದಲ್ಲೇ ಉರಿತಾ ಇದ್ವು. ನನ್ನ ಮಗ ನೋಡ್ಬಿಟ್ಟು ನನ್ನ ಮಗನಿಗೆ ಹೇಳ್ತಾ ಇದ್ದೆ, ಹಾಯ್ ಮಾಡು ಅಂತ. ನನಗೆ ಹಾಯ್. ಪ್ರಸಾದ ಎಲ್ಲ ಈಸ್ಕೊಂಡ್ವಿ. ಕಡಲೆ ಹಿಟ್ಟು ಕೊಟ್ಟಿದ್ರು ಪ್ರಸಾದ. ಈಗ ಮನೆ ಕಡೆಗೆ ಹೊರಟ್ವಿ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್.